ಅಲ್ಲಪ್ಪ ಶೇಖರು, ಈಗ ಹೊಂಟ್ ನಿಂತು ಬಿಟ್ಟಿಯಲ್ಲ. ಬರುದ ನಿನ್ನೆ ಬಂದಿ, ಮತ್ ಇವತ್ ಹೊಂಟಿಯಪ್ಪ. ಅಂತದೇನೈತಿ? ಇನ್ನೊಂದ್ 2 ದಿನ ಇರ್ಬೇಕಿಲ್ರಿ. ಬರುದ ಈಗ 2 ದಿನ ಆಯ್ತು ನಾ ಬಂದು, ನೀವ್ ಬರುದ ಈಗ ಬಂದಿರಿ. ಸಂತಂದು ಅದು ಇದು ಗದ್ಲ ಕೇಳಿದ್ರಿ. ಮತ್ತೆ ಏನಾಯ್ತು ಒಂದು? ಇಲ್ರತ್ರಿ, ನಿನ್ನೆ ಹೇಳಿನಲ್ರಿ ನಾನು. ಮತ್ತೀಗ ಆರ್ತಿದ್ ಕುಬಸ್ ಬಂದೈತಿ, ಹೋಗಬೇಕ್ರಿ ನಾ ಎಷ್ಟೊತ್ತಿದ್ರು. ಮತ್ತೀಗ ಅವ್ವ ಅಪ್ಪ ಹೋಗ್ಯಾರಿ ಎಲ್ಲಿ ಮಾತಾಡಕ್. ಹಂಗಾಗಿ ಮತ್ತೆ ಏನು ಎತ್ತ ಅನ್ನೋದು ಗೊತ್ತಾಗ್ಬೇಕಲ್ರಿ. ಹೋಗ್ಯಾರಿ ಅವ್ರು ಮಾತಾಡಕ. ಮತ್ತ ಕುಬಸಾನು ಹಂಗ ಈಗ 7 ಬಿದ್ದೈತ್ರಿ, ಪಟ್ಟನೆ ಇಟ್ಕೊಂಡ್ಬಿಡ್ಬೇಕಂತಂದ್ರಿ. ಸುಮ್ಮನೆ ಚೊಚ್ಲೈತಿ, ಹೇಳಾಕ್ ಬರೋದಿಲ್ರಿ. ಒಬ್ಬೊಬ್ರಿಗೆ ಜಲ್ದಿನೂ ಆಗ್ಬೋದ್ರಿ ಡಿಲಿವರಿ. ಹಂಗಾಗಿ ಅವ್ವ 7 ಇಟ್ಕೊಂಡ್ಬಿಡೋಣಪ್ಪ ಅಂತಂದಾರಿ. ಹೌದನಪ್ಪ, ನಾಳೆ ಇಟ್ಕೊಂಡಾರನ? ನಾಳೆ ಎತ್ತೀನಿ ನೋಡ್ರಿ, ನಾಡ್ದ ಇಟ್ಕೊಂಡಾರಿ. ಹೌದೇನ್ರಿ? ಮತ್ತ ಸಂತಂದ ಏನೈತ್ರಿ, ಅದ ಫಿಕ್ಸ್ ಮಾಡಿದ್ರೇನ್ರಿ? ಸಂತೂ ದೊಡ್ಡ ಗದ್ಲಾಯ್ತ. ಏನೇನಾಯ್ತು ಹೇಳೇನ? ಅವನಿಗೆ ಇಷ್ಟ ಇದ್ದಿದ್ದಿಲ್ಲ, ಅವು ನಾಟಕ ಮಾಡಿ ಒಪ್ಸಿದ್ಲು. ಬಾಳ ಅದರ್ನಾದೊಳಗ್ ದೊಡ್ಡ ಇಷ್ಟ ಆಯ್ತು ನೋಡ್ರಿ. ಇಷ್ಟು ಗದ್ಲಾಯ್ತು. ನಿನ್ನೆ ಮುಗಿಸಿ ಎಲ್ಲಾ ಬಗೆ ಹರಿದ್ರಾಗಿ ಅವರೇ ಸಿಟ್ಟು ಮಾಡ್ಕೊಂಡ್ ಕೂತ್ ಬಿಟ್ಟಾರ. ಸಿಟ್ ಮಾಡ್ಕೊಂಡ್ರೆ ಏನ್ ಬರ್ತೈತೇನ್ರಿ? ಅವನಿಗೆ ಪಾಪ ಸಂತಗೆ ಇಷ್ಟ ಇದ್ದಿದ್ದಿಲ್ಲ, ಹೋಲ್ ಬಿಡ್ರಿ, ಮತ್ತೊಂದ್ ನೋಡಾಕ್ ಬರ್ತೈತಿ. ಈಗ ಹಂಗಾದ್ರ ಇದು ಆರ್ತಿ ಕುಬ್ಸ ಮತ್ತೆ ಏನೇನ್ ಬೇಡ್ಯಾರಂತನ್ರಿ? ನಾನು ಈಗ ಹೋಗಿ ಕೇಳ್ದಾಗ ಗೊತ್ತಾಗುದು. ತೆಗೆದಿಟ್ಟಿದ್ದೆ ರೊಕ್ಕ, ಮತ್ತೇನ್ರ ಅವ್ರು ಇಟ್ ಕೇಳ್ತಾರ, ಬಂಗಾರ ಏನು ಎಷ್ಟಾತ್ ಗೊತ್ತಾಗಬೇಕಲ್ಲ. ತೆಗೆದಿಟ್ಟಿನಿ, ನೋಡು ಮತ್ತೆ ಏನೇನಾಕೈತಿ. ಹೋಗ್ತೀನಲ್ಲ ಇವತ್ತ, ನಾಟೋತಿದ್ರು ಇವತ್ತು ಹೋಗಬೇಕು. ಅದ್ರ ಸಂಬಂಧ ಅತ್ತಿರಿ ನೀವು ಮತ್ತೆ ಸ್ನೇಹಾನ ಪ್ರತೀಕ್ಷಾನ ಕರ್ಕೊಂಬರ್ರಿ. ತಪ್ಪ ತಿಳ್ಕೊಬೇಡಪ್ಪ, ನೀ ನೋಡಿದ್ದೈತಿ. ಈಗ ಶಿಲ್ಪಾಂದು ದಿನ ಹತ್ರ ಬಂದಾವಪ್ಪ. ಈಗ ಒಬ್ಬಿಕ್ನೆ ಬಿಟ್ಟು ನಾ ಬರಾಕ್ ಆಗುದಿಲ್ಲ. ಅದಕ್ಕ ನಾ ಏನ್ ಮಾಡ್ತೀನಿ, ನಿಮ್ಮ ಮಾವನ್ನ ಪ್ರತೀಕ್ಷಾನ ಸ್ನೇಹಾನ ಕಳಿಸ್ತೀನಿ ಕುಬ್ಸಕ್. ನಾ ಈಕಿನ ಜೊತೆ ಇಲ್ಲೇ ಇರ್ತೀನಪ್ಪ. ಮತ್ತ ಸಾಗರ ಒಬ್ಬಿರ್ಲಿ, ನನಗ ಎದಕ್ಕರೆ ಆಸರ ಪಟ್ಟನೆ ಬೇಕಾಗ್ತಾನ. ಅವ್ರಿಬ್ರು ಬರ್ತಾರ ತಗೋ. ಹಂಗಾದ್ರೆ ಈಗ ದಿನ ಹತ್ರ ಬಂದು ಅನ್ರಿ? ಹೂನಪ್ಪ, ಈಗ 8.5 ತಿಂಗಳು. ಇನ್ನೊಂದ್ 5-6 ದಿನದಾಗ 9 ಬೀಳ್ತಾವ. ಈಗ ಹೇಳಾಕ್ ಬರುದಿಲ್ಲಪ್ಪ ಚೊಚ್ಲ. ಅದಕ್ಕ ಯಾವಾಗ ಏನ್ ಡೆಲಿವರಿ ಪೇನ್ ಹೇಳ್ತಾವ ಗೊತ್ತಾಗುದಿಲ್ಲ. ಅದಕ್ಕ ಇರಬೇಕೊಬ್ರು ಯಾರೇ. ಆಯ್ತತ್ತೀರಿ. ಹಂಗಾದ್ರೆ ನೀವು ಬರಾಕ್ ಹೋಗ್ಬೇಡ್ರಿ. ಈಗ ನಾವು ಗಂಡ ಮಕ್ಳಕ್ಕೆ ನಮ್ಗೆ ಇದೆಲ್ಲ ಗೊತ್ತಾಗುದಿಲ್ರಿ. ಹಂಗಾದ್ರೆ ನೀವು ಬರಾಕ್ ಹೋಗ್ಬೇಡ್ರಿ. ಆಕಿನ ಜೊತೆ ಇಲ್ಲೇ ಇರ್ರಿ. ನಾ ಹಂಗಿತ್ತಂದ್ರ ನಾ ಇಲ್ಲೇ ಇರ್ತಿದ್ದೆ. ಈಗ ಯಾಕಂದ್ರ ತಂಗಿದೊಂದು ಕುಬಸ್ರಿ, ನಾ ಬಿಟ್ಟಿರಕ್ ಆಗುದಿಲ್ಲ. ಅಲ್ಲಿ ಕೇಳ್ತಾರ. ಕುಬಸ್ ಮುಗಿತಂದ್ರ ಮತ್ತೆ ಅಕಿನೂ ಕರ್ಕೊಂಡ್ ಬರ್ತೀವ್ರಿ. ಕಡೆ ತಂಗಿನ ಸೀರೆ ಉಡಿಸಿ ಕಳಿಸ್ತಾರಲ್ರಿ, ಕರ್ಕೊಂಡ್ ಬರ್ತೀವಿ. ಅವಾಗ ಮಾತ್ ಬೇಕಾದ್ರೆ ಬರ್ತೀನ್ರಿ. ಆದ್ರ ಅಲ್ಲಿಕಿನ ನಮ್ಮ ಮನೆಗಿನ್ಕಿನ ಇಲ್ಲಿ ಬಾಳ ಆರಾಮದ ತಗೋರಿ. ಆಕಿ ಯಾವ ಟೆನ್ಷನ್ ಇಲ್ಲ, ಏನಿಲ್ಲ. ಆರಾಮ್ ಕೂಲ್ ಆಗಿದಾಳ್ರಿ. ಅದಕ್ಕೆ ಇಷ್ಟ ಆರೋಗ್ಯ ಅದಾಳ್ರಿ. ಇಲ್ಲಾಂದ್ರೆ ಡಾಕ್ಟ್ರು ಬಾಳ ವೀಕ್ ಆಗಿ ಅಂತ ಹೇಳಿದ್ರಿ ಈಕಿಗೆ. ಕೇಳ್ದಾರಿ ನಾನ್ ನಿನ್ನೆ ಬಂದು, ನಮ್ಮಪ್ಪ ಏನ ಹುಡುಗನ್ ತಲಿ ಏನ ಕೂಸಿನ ತಲಿ ಚುರುಕ್ ಆಕೈತಿ, ಬಾಳ ಚಲೋ ತನ್ ಸಣ್ಣ ಮೀನ್ ತಂದ್ ಕೊಟ್ಟಾರ, ಕಾಯಿಪಲ್ಲೆ ತಂದ್ ಕೊಟ್ಟಿರ್ತಾರ, ಹಣ್ಣುಗಳು ಎಲ್ಲಾ ಹೇಳಿದ್ಲ್ರಿ. ಇಷ್ಟೆಲ್ಲಾ ನಮ್ಮವ್ವ ಇಲ್ಲಿ ಮಾಡಾಕ್ ಬಿಡ್ತಿದ್ಲ್ರಿ ಅಲ್ಲಿ. ಆದ್ರೂ ಇಲ್ಲಿ ಬಂದು ಆರಾಮದಾಳ್ರಿ. ಅದೊಂದ ಬೇಕಾಗಿತ್ತು ನನಗ. ನಿಮಗ ಮಾಮಾಗಿ ಎಷ್ಟು ಹೇಳಿದ್ರು ಸಾಲ್ರಿ. ಹಂಗ್ಯಾಕತ್ಯಪ್ಪ ಶೇಖರು, ಆಕಿ ನಮ್ಮ ಮಗಳಲ್ಲನ? ನಿನ್ನಷ್ಟು ಒಳ್ಳೆ ಹಳೆಯ ಸಿಕ್ಕ ನಮಗ. ಅದು ಬೇಕಪ್ಪ. ಮೊದಲ ಒಂದ್ ಹೆಣ್ಣಿಗೆ ಗಂಡೊಬ್ಬ ಏನೋ ತನ್ನ ಯಾವುದೇ ಸಂದರ್ಭದಾಗೂ ಆಕಿನ ಪರ ನಿತ್ರ ಅಂದ್ರ, ಹೆಣ್ಣಿಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಅದೇ ಒಂದ್ ಧೈರ್ಯಪ್ಪ ಆಕಿ. ಕರೆಕ್ಟ್ ಹೇಳಿದಿ ನೋಡವ. ಹೆಣ್ಣಿಗೆ ಆಸ್ತಿ ಅಂತಸ್ತು ಮುಖ್ಯ ಆಗೋದಿಲ್ಲ. ಎಂತ ಕಷ್ಟದ ಸಮಯದಾಗೂ ಗಂಡೊಬ್ಬ ತನ್ನ ಪರವಾಗಿ ನಿಂತು ಮಾತಾಡಿದ್ರ ಅಷ್ಟೇ ಸಾಕು. ಅದು ಹೆಂಡತಿ ತಪ್ಪಿಲ್ಲ ಅಂದಾಗ ಮಾತಾಡಿದ್ರು ಸಾಕು. ಹೆಂಡತಿ ತಪ್ಪಿದ್ದಾಗ ಅವ್ರು ಬೈಲಿ ಹೇಳಿ ಒಪ್ಕೋತಾರ. ಹೆಂಡತಿ ಪರ ತಂದೆ ತಾಯಿನ ಬಿಟ್ಟು ಹೆಂಡತಿ ಪರನೇ ನಿಂದ್ರು ನಾ ಯಾವತ್ತೂ ಹೇಳೋದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಂಡು ನಿಂತ್ರ ಅಷ್ಟೇ ಸಾಕು. ಆಸ್ತಿ ಬೇಡ, ಅಂತಸ್ತು ಬೇಡ. ಎಲ್ಲಾ ಹೆಣ್ಮಕ್ಳು ಆಸ್ತಿ ಅಂತಸ್ತು ಯಾರು ಬಯಸುದಿಲ್ಲ. ನಾ ಅದ್ರಾಗ ನಿನ್ನಂತ ಹೆಂಡತಿನ ಪಡ್ಯಾಕ್ ಬಾಳ ಪುಣ್ಯ ಮಾಡೀನಿ ಶಿಲ್ಪ. ಯಾಕಂದ್ರ ನೀ ಇಷ್ಟ ಇಂಥ ಮನ್ಯಾಗ ಇಲ್ಲಿ ಆರಾಮ್ ಇದ್ದು ಬಂದ್ರು ನನಗ್ ಒಂದಿನ, ಈಗ ನಮ್ ದೋಸ್ತುಗಳು ಹೆಂಡತಿನ ನೋಡಿನಿ, ನನಗ್ ಅದು ಬೇಕು ಇದು ಬೇಕು, ನಂಗೆ ಅದು ಮಾಡಿಸ್ಕೊಡು ಇದು ಮಾಡಿಸ್ಕೊಡು ಎಷ್ಟೆಲ್ಲಾ ಕಾಡ್ತಿರ್ತಾವೆ ಹತ್ತಿರಿ. ಅಷ್ಟೆಲ್ಲಾ ಕಾಡ್ತಿರ್ತಾರ್ರಿ. ಆದ್ರೂ ಈಕಿ ಬಾಯ್ ಬಿಟ್ಟು ಒಂದೇ ಒಂದಿನಾನು ನನಗ್ ಅದು ಬೇಕು ಇದು ಬೇಕು ಇಲ್ಲಿವರೆಗೂ ಆಕಿ ಏನೇನು ಕೇಳಿಲ್ರಿ ಹೇಳ್ಬೇಕಂದ್ರ. ಮತ್ತ ಆಕಿಗೆ ಕಾಲಾಗ ಒಂದ್ ಸರಿ ಹೋಗಾಕ ಚಪ್ಪಲ್ ಸುತ್ತ ಇರ್ತಿದ್ದಿಲ್ರಿ. ನಮ್ಮ ಅವ್ಗ ಗೊತ್ತಾದ್ರೆ ಇನ್ನು ಎಲ್ಲಿಗೆ ಬಾಯಿ ಮಾಡ್ಯಾಳತ್ತಂದ ಆಕಿಗೆ ಗೊತ್ತಿಲ್ಲಾರ್ದಂಗ ತಂದ್ಕೊಡ್ತೀನಿ. ಈಗಾದ್ರೂ ಬರುವ ಮುಂದಕ್ಕೆ ಚಪ್ಪಲ್ ಇರ್ಲಿಲ್ಲ. ಹಂಗ ಸುಮ್ಮ ಅದಕ್ಕೆ ಏನೋ ಪಿನ್ ಹಾಕೊಂಡ ಏನ ಬಂದಾಳ್ರಿ. ಏನ್ ಮಾಡ್ತೀರಿ, ಇಂಥ ಪರಿಸ್ಥಿತಿ ನಮ್ದು. ಗೊತ್ತೈತಪ್ಪ. ನಾವು ನಿನ್ ಪರಿಸ್ಥಿತಿ ನೋಡಿ ನಾವ್ ಏನು ಅನ್ನಕ್ ಹೋಗುದಿಲ್ಲ. ನಮ್ಮ ಮಗಳಪ್ಪ, ನಮ್ಮ ಮಗಳಿಗಂತೂ ನಾವ್ ಏನು ಕಡಿಮೆ ಮಾಡಲ್ಲ. ನಿಮ್ಮ ಅವ್ವಾರಿಗೆ ಇರ್ಬೇಕದು. ಇದೇನು ಇವ್ರ ಮನೆಗೆ ಏನ್ ಕಂಡೈತಿ ನೀನು? ಎಲ್ಲರ ಮನೆಗೂ ಇದೆಯಪ್ಪ ಇದೇ ಡೈಲಾಗ್. ತವ್ರ ಮನೆ ಎಂತ ಬಡತನ ಐತಂದ್ರು ಅಲ್ಲಿ ಮಕ್ಕಳು ಆರಾಮ್ ರಾಣಿಗತನೇ ಇದ್ದು ಬರ್ತಾರೆ. ಎಂತ ಬಡತನ ಗುಡ್ಸ್ಲೇ ಇದ್ರು ಅಲ್ಲಿ ಸ್ವತಂತ್ರ ಅನ್ನೋದಿರ್ತೈತಿ. ಅದ ಈಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗು, ಎಷ್ಟ ಮಾಡಿದ್ರು ಯಾಕೂರ್ ಮನೆಗೆ ಬಿಡು, ಎಲ್ಲ ಇಲ್ಲಿದೆ ಐತಿ ಎಲ್ಲ
ಇಲ್ಲಿ ಹ್ಯಾಂಗ ಆರಾಮದ ಅಲ್ಲೇನ್ ಆರಾಮ್ ಇರ್ತಾಳ ಅನ್ನೋದ್ ಇಂಥವ್ ಮಾತು ಬಾಳ ಪಾಯಿ. ಎಲ್ಲಾ ಕಡೆನೂ ಹಿಂಗ ಆ ಮಾತು ಅನ್ನಕ್ ಹೋಗ್ಬಾರ್ಬೇಕಂದ್ರ ಎಲ್ಲಾರ್ ಕಡೆನೂ ಯಾರ ಮನ್ಯಾಗೂ ಏನೂ ಕಡಿಮೆ ಇರುದಿಲ್ಲ. ಎಲ್ಲಾರ್ಗಿ ತಮ್ಮ ಮಕ್ಳು ಅವ್ರಿಗೆ ಪ್ರಿಯನೇ ಆಗಿರ್ತಾರ. ಈಗ ನಿಮ್ಮ ತಾಯಿಗೆ ಹೆಂಗ ತಮ್ಮ ಮಗಳು ಹೆಂಗ ಎಷ್ಟೇ ಇದ್ರುನು ಮತ್ ತನ್ನ ಮಗಳತ್ತ ಹೆಂಗ್ ಜಗತ್ತಿರ್ತೈತಪ್ಪ, ಹಂಗೆ ಬ್ಯಾರೆ ಮನೆಯಿಂದ ಬಂದ್ ಹೆಣ್ಣು ಮಕ್ಳಿಗೂ ಅವ್ರಿಗೂ ತಾಯಿ ಇರ್ತಾರ ತಂದಿರ್ತಾರ, ಅವ್ರಿಗೆ ಹಂಗೆ ಜಗತ್ತಿರ್ತೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಈ ಇದ್ರಾಗ ನಮ್ಮವ್ಗ ಯಾವಾಗ ಬುದ್ಧಿ ಬರ್ತೈತಿ ಏನೋ ಗೊತ್ತಿಲ್ರಿ. ಎಷ್ಟ್ ಹೇಳಿದ್ರು ಆಕಿ ತಿಳ್ಕೊಳ್ಳಲ್ಲ ಈಗ. ಬರ್ತೈತಪ್ಪ ಬರ್ತೈತಿ, ಎಲ್ಲಾ ಬರ್ತೈತಿ. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಎಲ್ಲಾ ಹಂಗ್ ಬರ್ತೈತಿ. ಮೊದಲ್ ನನ್ ಮಗಳು ಹಂಗೆ ಇತ್ತಲ್ಲಪ್ಪ, ಈಗ ಹೊಳ್ಳ ಅನ್ನಕತ್ತಾಳ. ಯಾಕ? ನಿಮ್ಮವರು ಮಾಡೋದ್ ಗೊತ್ತಾಗೈತಿ. ಹಿಂದೊಂದು ಮುಂದೊಂದು ಅದನ್ನ ಮತ್ತ ಹಂಗ ಹಿಂಗ ಹೇಳಿ ಇದು ಮಾಡೋದು ಎಲ್ಲಾ ಗೊತ್ತಾಗಲ್ಲ. ಅದಕ್ಕ ಆಕಿಗೂ ಅದಕ್ಕ ಅಷ್ಟ್ ಮನಸ್ಸ ಕಲ್ಲಾಗೈತಿ. ಮತ್ತ ನೀ ಇದ್ದಾಗ ಎಷ್ಟು ಸೊಸಿ ಮೇಲೆ ಜೀವದಿನ ಅನ್ನಂಗ್ ಮಾಡೋದು, ಇಲ್ಲಾರ್ದಾಗ ಹಚ್ಚಿ ಕೆಲ್ಸ ತಗೊಳೋದು ಇಂಥವೆಲ್ಲಾ ನೋಡ್ ಆಕಿಗೂ ಹಿಂಗಾಗ್ಯಾಳಪ್ಪ ಆಕಿ. ಯಾಕಂದ್ರ ಇನ್ನ ಹಂಗ ಇದ್ಲಂದ್ರ ತೀರಾ ಆಡಿಸ್ತಿದ್ರು ನಿಮ್ಮವ್ವಾರು, ತೀರಾ ಬಳಸ್ಕೊತಿದ್ರು. ಹೌದ್ ಬಿಡ್ರಿ, ನಾನು ನೋಡಿನ್ರಿ, ಕಣ್ಣಾರೆ ನಾನು ನೋಡಿನ್ರಿ. ನಾ ಶಿಲ್ಪ ಹೇಳಿದ್ರು ನಂಬಿದ್ದಿಲ್ಲ, ಕಣ್ಣಾರೆ ನೋಡಿದ್ಮೇಲೆ ನಂಬಿನ್ರಿ ನಾನು. ಆಯ್ತು ಬರೀತೀರಿ, ನಾ ಬರ್ತೀನ್ರಿ, ನನಗೂ ಟೈಮ್ ಇಲ್ಲ. ಮತ್ ಈಗ ಬಸ್ ಹಿಡಿದು ಮತ್ ಆ ಕಡೆ ಹೋಗಿ ಮತ್ತೀಗ ಏನಾರೇ ತರುದಿತ್ತಂದ್ರ ಹೋಗಿ ಅವ್ನ ಕರ್ಕೊಂಡ್ ಹೋಗಿ ತೊಗೊಂಬರ್ಬೇಕ್ರಿ ನಾನು. ಅದಕ್ಕ ಹೋಗಿ ಅಲ್ಲೇ ಕುತ್ತಿಯಲ್ಲ ಮತ್ ಅದಕ್ಕೂ ಓದಾಡ್ತಾಳ್ರಿ. ಅದಕ್ಕ ನಾ ಹೋಗ್ತೀನ್ರಿ. ಶಿಲ್ಪಾ, ನಾ ಹೋಗ್ ಬರ್ಲಾ? ನಿನ್ನ ಆರೋಗ್ಯದ ಕಡೆ ಹುಷಾರು ಏನ್? ಆಯ್ತಪ್ಪ, ಹುಷಾರಿಂದ ಹೋಗ್ಬಾ. ನಿಮ್ ಮಾವ ಮತ್ತ ಪ್ರತೀಕ್ಷಾ ಸ್ನೇಹನ್ ಕಳಿಸ್ತೀನಪ್ಪ ಕುಡ್ಸಕ್. ಆಯ್ತು ಹೇಳ್ರಿ, ನಡೀತೈತೆ. ಹಂಗಾದ್ರ ಕುಡ್ಸ ಈಗೇನ ನಾಡ್ದ ಇಟ್ಕೊಂಡಂದಂಗ ಆಯ್ತಲ್ರಿ? ಹ್ಮ್ ನಾಡ್ದನ ಇಟ್ಕೊಂಡ್ಬಿಡ್ರಿ. ಯಾಕಂದ್ರ ಈಗ ಬಾಳ ದಿನ ಇಲ್ರಿ. ಈಗ ಇನ್ನೊಂದ್ 4 ದಿನ ಬಿಟ್ರೆ 8 ಆಗ್ಬಿಡ್ತೈತ್ರಿ ಆರ್ತಿಗೆ. ಈಗ ಮಾಡ್ಬಿಟ್ಟಂದ್ರ 7ರಾಗ ಮಾಡ್ತಾರ, ಇಲ್ಲಾಂದ್ರ ಒಂದು 9ರಾಗ ಬಿದ್ಬಿಡ್ತೈತ್ರಿ. ಮತ್ತೀಗ ಅವಾಗ ಮೊದ್ಲೇ ಚೊಚ್ಚಿಲ್ರಿ. ಯಾವಾಗ ಹೆಂಗ್ ಆಕೈತಿ ಡೆಲಿವರಿ ಗೊತ್ತಾಗೋದಿಲ್ರಿ. ಅದಕ್ಕ 7ರಾಗೆ ಮಾಡಿದ್ರ ಚಲೋ ಅಂತ ನಾ ಅಂತೀನ್ರಿ. ಆಯ್ತು ತಗೋರಿ, ಹಂಗಾದ್ರೆ ನಾಡ್ದನ ಇಟ್ಕೊಂಡ್ಬಿಡುನು. ಮತ್ತ ಏನು ಕೊಡುದು ಏನು ಹೇಳ್ರಿ, ನಮಗೂ ಒಂದಿಟ್ಟು ಇದಾಕೈತಿ. ಮಗ ಬರ್ತಾನ್ರಿ ಇವತ್ತ, ಹೋಗಿ ಮತ್ತ ತರಾಕ್ ಅನುಕೂಲ ಆಕೈತಿ ನಮಗ. ನೋಡ್ರಿ ಮಾವ್ರ, ನಾ ಅಂತ್ರಿ ಏನು ಆಸೆ ಮಾಡುದಿಲ್ಲ. ನಿಮ್ಗೆ ಏಟ್ ನಿಂತೈತಿ ಅಟ್ ಹಾಕ್ರಿ, ನನಗೆ ಅಟ್ಟಿ ಹಾಕು ಇಟ್ಟಿ ಹಾಕತ್ ನಾ ಅಂತ್ರಿ ಏನು ಕೇಳೋದಿಲ್ಲ. ಆಮೇಲೆ ನಿಮ್ದು ಏನಿರ್ತೈತಿ ಏನ ಹೆಣ್ಮಕ್ಳದ್ ಏನ್ ಇರ್ತೈತಿಲ್ರಿ ಅವ್ರು ಹೇಳ್ತಾರ. ಸೀರೆ ದಂಡಿ ಬಳಿ ಇವೆಲ್ಲ ತರೋದಿರ್ತೈತಲ್ರಿ, ಅದು ತವ್ರ ಮನೆ ಪದ್ಧತಿ ಇರ್ತೈತಿ. ತರ್ರಿ ಮಗಳಿಗೆ ಹಾಕ್ರಿ ಉಡ್ಸ್ರಿ, ಅದಿಷ್ಟ ಐತ್ರಿ. ನಾವೇನ್ ಅದನ್ನೇ ಇದೆ ಅಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಅಂತ ನಾವೇನ್ ಆಸೆ ಮಾಡ್ಬೋದಿಲ್ಲ, ಏನು ಮಾಡೋದಿಲ್ರಿ. ನಿಮ್ಮ ಮಗ ಕೇಳೋಕಿನ ಮುಂಚೆನೆ ಎಲ್ಲಾನು ಮಾಡ್ಯಾನ್ರಿ. ಮಾವತ್ತಂದು ನಾವೇನ್ ಹಂಗ ಜ್ಯೋತಿನವ್ರಲ್ಲ, ಎಲ್ಲ ಮಾಡಿ ಬಿಟ್ಟನ್ರಿ ನಿಮ್ ಮಗ ಶೇಖರು. ಹಂಗಾಗಿ ತಂಗಿ ಮೇಲೆ ಇರೋದ ಜೀವನ. ತಂಗಿ ಸಂಬಂಧ ತನ್ನ ಕುಬ್ಸ ಮುಂದ್ ಹಾಕೊಂಡ, ಕುಬ್ಸನೇ ಬೇಡ ಬರೀ ಕುಬ್ಸ ಮಾಡಿ ಮುಗ್ಸಣ ಅನ್ನೋದು ಸುದ್ದಿ ಕೇಳ್ತ್ರಿ ನನಗೆ. ತಂಗಿ ಮೇಲೆ ಅಟ್ಟ ಜೀವದಾನ. ನಮ್ಮ ನಂದೊಂದು ನನ್ ಖರ್ಚೈತ, ಮತ್ತ ತಂಗಿಗೆ ಇದು ಆಗುದಿಲ್ಲ ಅಂತಂದು ತಂಗಿ ಕುಬ್ಸನೇ ನನಗ್ ಬೇಕು ಮೊದಲ ತನ್ನ ಕುಬ್ಸನೇ ಮುಂದ್ ಹಾಕೊಂಡಲ್ರಿ. ಇಂತ ಇದ್ರಾಗ ಯಾರ್ ಸಿಗ್ತಾರ ಇಂತ ಚಲೋ ಮನುಷ್ಯ? ಆಯ್ತು ಹೇಳ್ರಿ. ಹಂಗಾದ್ರ ಸೀರೆ ಗೀರೆ ಎಲ್ಲ ನಾವೇ ತರ್ತೇವ್ರಿ. ಹಂಗಾದ್ರೆ ನಾಡ್ದ ಇಟ್ಕೊಳ್ಳ ಹೇಳ್ರಿ. ಹಂಗಾದ್ರೆ ಬಂಗಾರ ಏನೋ ಬಾ ಕೇಳಿದ್ರಂತಲ್ರಿ. ಏನೋ ಕುಬ್ಸ ಇಟ್ಕೊಂಡು ಬಂಗಾರ ನಮಗ್ ಅಟ್ಟಿ ಹಾಕ್ರಿ ಇಟ್ಟಿ ಹಾಕ್ರಿ ಅಂತ ಏನ ಅನ್ನತಿದ್ರತ. ಇಲ್ಲಪ್ಪ ಶಿರ್ಕಂತ, ನಾವ ಬಂಗಾರ ಹಿಂಗಾರ ಏನ್ ಕೇಳಿಲ್ಲಪ್ಪ. ನಾವೇ ಕೇಳಕ್ ಹೋಗುನು, ದೇವ್ರ ನಮ್ಗೆ ಎಟ್ ಬೇಕಟ್ ಕೊಟ್ಟನಪ್ಪ. ನಾವ್ ಮತ್ತ ಅವ್ರ ಮೇಲೆ ಯಾಕೆ ಆಸೆ ಮಾಡಕ್ ಹೋಗುನು? ಇಲ್ರಿ ಅತ್ತಿರಿ, ಹಂಗಾರ ಸುದ್ದಿ ಬಂದ್ರಿ, ಅದಕ್ಕೆ ಕೇಳಿದ್ರಿ. ಅವರು ಏನ ಶಿಲ್ಪಾ ತಂಗಿಯರ್ ಅವ್ರ ಅಪ್ಪಾರ ಏನ ಮದ್ಯಾಗು ಏನು ಹಾಕಿಲ್ಲ ತಂದೆ, ಮತ್ತ ಒಂದ್ ತೊಲಿ ಹಾಕ್ತೀನಿ ಅಂತ ಅಂದ್ರತ. ಏನು 1 ತೊಲಿ ಬೇಡ 2 ತೊಲಿ ಬೇಕು ನಮಗ, ಹಂಗ ಹಿಂಗ ನೀವು ಬಾಯ್ ಮಾಡಿದ್ರತ. ಇಲ್ಲಪ್ಪ, ನಾವೇನ್ ಕೇಳಿಲ್ಲ. ಅವ್ರೇನು ಮದ್ವೆ ಹಾಕಿಲ್ಲ ತಂದು ಹಾಕಕತ್ತಿದ್ರಪ್ಪ. ನಾ 2 ತೊಲಿ ನಾ ಏನು ಕೇಳಿಲ್ಲಪ್ಪ. ಎದಕ್ ಕೇಳಾಕ್ ಹೋಗೋಣಪ್ಪ? ನಮಗೂ ಒಂದ್ ಹೆಣ್ಮಗಳದ, ಎದಕ್ ಕೇಳಾಕ್ ಹೋಗು ನಾವು? ನಮ್ಮವ್ವಾರ ಏನ್ ಕೇಳ್ತಾರಿ? ಯಾರ್ ಹೇಳ್ಯಾರಿ ನಿಮಗ ಇದ್ದಿದ್ದು ಇಲ್ಲಾರ್ದು ಸುಳ್ಳಂತಾಳಂದು? ಯಾರು ಹೇಳಿಲ್ಲ ನನಗ, ಹಂಗ ಸುದ್ದಿ ಬಂದಿದ್ದೊಳಗೆ ಕೇಳಿದೆ ನಾನು. ಏನ ಅಂತಾರಲ್ರಿ, ಯಾರನಾರೇ ಒಬ್ಬರನ್ನ ನಮ್ಮ ಮನೆಗೆ ಏನ್ ಆಕೈತಿ ಏನಿಲ್ಲ ಅಂತೇನ್ರಿ ಯಾರನಾರೇ ಡಿಟೆಕ್ಟಿವ್ ಏನಾರೇ ನೇಮಕ ಮಾಡಿರೇನ್ರಿ? ಮತ್ತೆ ಹಂಗೇನಿಲ್ರಿ ಅತ್ತಿರಿ, ನಾವ್ ಯಾಕೆ ಅದನ್ನ ಮಾಡಕ್ ಹೋಗ್ರಿ? ಊರ್ ಅಂದ್ಮೇಲ ಮಂದಿ ಇರ್ತಾರ, ಮಂದಿ ಆ ಕಡೆ ಅಡ್ಡಾಡ್ತಿರ್ತಾರ. ಹಂಗಾಗಿ ನಮಗೂ ಒಂದಿಟ್ಟು ಸುದ್ದಿ ಏನಾರ ಬಿದ್ದಿರ್ತಾವ ಕಿವಿಗ್ರಿ. ಓಹೋ ಹೌದನ್ರಿ. ನಾ ಎಲ್ಲೊಬ್ಬರನ್ನ ಯಾರನಾರ ಎಲ್ಲಿ ನೇಮಕ ಮಾಡಿ ಇಟ್ಟಿರನ, ನಮ್ಮ ಮನೆಗೆ ಏನೇನ್ ಆಕೈತಿ ಏನೇನಿಲ್ಲ ಹೇಳತ್ತ ಹಂಗ ಇಟ್ಟಿರನ ಅಂತ ಮಾಡಿದ್ರಿ. ನಮಗೇನಂತ ಬುದ್ಧಿ ಇಲ್ರಿ, ಯಾರ ಮನೆಗೆ ಏನ್ ಆಕೈತಿ ಏನಿಲ್ಲ ಅಂತ ಕೇಳುವಂತ ಅಷ್ಟು ಬುದ್ಧಿ ಇಲ್ಲ. ಸುದ್ದಿ ಬಿದ್ದಿರ್ತಾವ ಹಂಗೆ. ಯಾಕಂದ್ರೆ ನೀವು ನಿಮ್ ಊರಾಗ ಫೇಮಸ್ ಇದೀರಲ್ರಿ, ಅದಕ್ಕ ಎಲ್ಲರೂ ನಿಮ್ದು ಗುಣಗಾನ ಮಾಡುದು ಊರ್ ತುಂಬಾ. ಹೌದ್ರಿ. ಆಯ್ತಾಳ್ರಿ, ಹಂಗಾದ್ರೆ ನಾಡ್ದ ಇಟ್ಕೊಳ್ರಿ. ಹಂಗಾದ್ರ ಸೀರೆ ಗೀರಿ ನಾವು ಎಲ್ಲ ತರಬೇಕು, ನಾವು ಇನ್ನ ಹೋಗ್ತೇವ್ರಿ. ಯಾಕಂದ್ರೆ ನನ್ ಮಗ ಬರ್ತಾನ, ಮತ್ ನಾಡ್ದ ಅಂತೀರಿ ಹೋಗಿ ಮತ್ ಸೀರೆ ಏನೇನ್ ಬೇಕು ಎಲ್ಲ ಹಾರ ದಂಡಿ ಎಲ್ಲ ತಗೊಂಡ್ಬರ್ಬೇಕ್ರಿ. ನಮಗೂ ಇನ್ ಟೈಮ್ ಆಕೈತಿ, ಹೋಗ್ತೇವ್ರಿ ನಾವು. ಅಂದಂಗ ಮತ್ತ ಈಗ ಕುರುಸ ಮುಗಿದಿನ ಸೀರೆ ಉಡಿಸಿ ಕಳ್ಸ ಬಿಡ್ತೀರಿ, ನಾನು 9ರಾಗ ಕಳಿಸ್ತೀರಿ? ಅಲ್ಲ, ಸೀರೆ ಉಡಿಸಿ ಮತ್ತೆ ಕಳಿಸ್ಬೇಕಂತ ಐತ್ರಿ. ಪಾಪ ಆಕಿದು ಚೊಚ್ಚಲ್ ಬಸ್ರ. ಮತ್ತೆ ಈ ಗಂಡನ ಮನೆಗೆ ಇಲ್ಲಿ ಎಷ್ಟೇ ಇದ್ರುನು ಆಕಿ ಇದು ಅನ್ಸುದಿಲ್ರಿ. ಅವ್ರ ಮನಿ ಒಳಗ
ಆರಾಮ್ ಅಂದಷ್ಟು ಸ್ವತಃ ಬಂದಷ್ಟು ಇಲ್ಲಿ ಏನ್ ಮಾಡಿದ್ರು ಬರೋದಿಲ್ಲ. ಅದಕ್ಕೆ ಇವ್ರ ಕರ್ಕೊಂಡ್ ಹೋರಿ ಹಂಗ ಸೀರೆ ಉಡ್ಸ್ಕೊಂಡು. ಒಂದ್ ಮಾತು ಕೇಳ್ರಿ ನಿಮ್ ಮಗಳ ಆರ್ತಿನ. ಇಲ್ಲ ಚಲೋನ ಬಿಡ್ರಿ, ಇದು ಚೊಚ್ಚಲ ಐತಿ, ಯಾವಾಗ ಏನ್ ಹೇಳಕ್ ಬರೋದಿಲ್ಲ. ಅದಕ್ಕ ನಾವ್ ಜಲ್ದಿನೇ ಅವತ್ತ ಕುಡ್ಸ ಮುಗ್ಸ್ಕೊಂಡು ಕರ್ಕೊಂಡ್ ಹೋಗ್ಬಿಡ್ತೇವ್ರಿ. ಮತ್ತ ಅಕ್ಕಿನ್ ಕೇಳೋದ್ರಾಗ ಏನೈತ್ರಿ? ಹೌದಿಲ್ರಿ, ನಾ ಹೇಳೋದ್ ಬರಬ್ರಿ ಐತಿಲ್ಲ? ಬರಬರಿ ಐತ, ಕರ್ಕೊಂಡ್ ಹೋಗುಣ. ನಮಗೂ ಮನಿ ಬನ ಬನ ಅನ್ನತಿತ್ರಿ. ನಮ್ ಸೊಸಿ ಇದ್ಲು ಮನ್ಯಾಗ ಆ ಕಡೆದಿಂದ ಆ ಕಡೆ ಓಡಾಡ್ತಿತ್ತು. ಬಾಳ ಬನ ಬನ ಆಗೈತ್ರಿ. ಮತ್ತ ಒಂದಿಟ್ ಮಗಳು ಬಂದ್ಲಂದ್ರ ನಮಗೂ ಒಂದಿಟ್ ಇದು ಅನಸ್ತೈತ್ರಿ. ಅದಕ್ಕ ಅಬ್ಬಬ್ಬಬ್ಬ ಸುಮ್ಮ ನಾಟಕ ನೋಡ್ ನಾಟಕ. ಸೊಸಿ ಇದ್ರ ನಿಗ್ರಿಶ್ ನೀರ್ ಕುಡಿತಾ ಅದ ಕೆಲ್ಸಕ್ ಬರ್ತಾ ಬರೀ ಮಂದಿ ಮುಂದೆ ಎಷ್ಟ್ ಸೊಸಿ ಮೇಲೆ ಜೀವದಿನ ನಂಗ್ ನಾಟಕ ಮಾಡ್ತಾ. ಆಯ್ತಾಡ್ರಿ, ಕರ್ಕೊಂಡ್ ಹೋಗ್ರಿ. ಆಯ್ತು ಹೇಳ್ರಿ, ಹಂಗಾದ್ರೆ ನಾವು ಬರೋಣ್ರಿ. ಶ್ರೀಕಾಂತ ಬರ್ತೀವಪ್ಪ. ಹಂಗಾದ್ರೆ ಎಲ್ಲಿ ಕುರ್ಸ ಎಲ್ಲಿ ಇಟ್ಕೋಬೇಕಂತೀರಿ? ಅಲ್ಲಿ ಹನುಮಪ್ಪನ ಗುಡಿ ಬಾಜು ಅಲ್ಲಿ ಇದು ಐತಲ್ರಿ, ಅಲ್ಲಿ ಒಂದು ಮಂಗಲ್ ಕಾರ್ಯಾಲಯ ಐತ್ರಿ, ಕಲ್ಯಾಣ ಮಂಟಪ ಐತಿ, ಅಲ್ಲೇ ಹೇಳಿಟ್ಟಿನ್ರಿ. ಮತ್ ಮನ್ಯಾಗಾದ್ರೆ ಸುಮ್ಮನೆ ಎಲ್ಲಾ ಅದು ಇದು ತೊಂದ್ರೆನೇ ರೀ ಎಲ್ಲ. ಅದಕ್ಕ ಅಲ್ಲಿಗಲ್ಲಿ ಅಂದ್ರ ಎಲ್ಲಾ ಅಡಿಗೆ ಗಿಡ್ಗುದು ಎಲ್ಲಾ ಅಲ್ಲಿ ಬರ್ತೈತ್ರಿ. ಇಲ್ಲೆಲ್ಲಿ ಮನಿ ಹಾಕ್ತಿರ್ತಿ ಮಂದಿ ಬಂದ್ರು ಇದು ಆಗಲ್ರಿ. ಆ ಕಡೆ ಅಂದ್ರೆ ಎಲ್ಲಾ ಅಲ್ಲೇ. ಮತ್ ಇಲ್ಲಿ ಮನ್ಯಾಗ ಅದು ಮಾಡು ಇದು ಮಾಡು ಎಲ್ಲಾ ಹನಗಿಲ್ರಿ. ಅಲ್ಲಿ ಅಲ್ಲೇ ಎಲ್ಲಾ ಕೊಟ್ಬಿಟ್ಟಿವ ಅಂದ್ರ ಅವ್ರ ಎಲ್ಲಾ ಮಾಡಿ ಎಲ್ಲಾ ತೊಳೆದ್ ಬಳುದು ಎಲ್ಲಾ ಫಂಕ್ಷನ್ ಎಲ್ಲಾ ಮುಗಿಸ್ಕೊಟ್ಟು ಹೋಗ್ತಾರ್ರಿ. ಹಾ ಆಯ್ತಪ್ಪ, ಚಲೋ ಆಯ್ತು. ಅಕ್ಕ ಅಂದ್ರೆ ಕರಿಯಾಕಿ ಅಂದ್ರೆ ಮೊದಲ್ ಕರೆಯದಾಗ ಅಂದ್ರೆ ಅನುಕೂಲ ಆಗ್ತೈತಿ, ತೊಂದ್ರೆ ಆಗುದಿಲ್ಲ ಏನು. ಅದನ್ನ ಇದನ್ನ ಮನಿ ಅಂದ್ರ ಎಲ್ಲಾ ಮಂದಿ ಮೇಂಟೈನ್ ಮಾಡೋದಾಗಲ್ಲಪ್ಪ. ಮತ್ತ ಮನಿನೂ ಹತ್ತಿ ಆಗ್ಬಿಡ್ತಾವು. ಎಷ್ಟೋ ದೊಡ್ಡ ಮನಿ ಇದ್ರು 100 ಮಂದಿ ಬರೋರು ಹತ್ತಿ ಆಗ್ಬಿಡ್ತಾವು. ಹಂಗಾಗಿ ನಾ ಕರಿಯಾಕೆ ಚಲೋ ಇನ್ನ. ಆಯ್ತಪ್ಪ, ಬರ್ತೀವಿ ನಾ ಇನ್ನ. ಆರ್ತಿ ಹುಷಾರವಾ, ಬರ್ತೀವಿ ನಾಡ್ದ. ಏನ ಎಲ್ಲ ನಿಮ್ಮ ಅರಿವಿ ಏನೇನ್ ಅದಾವು ಒಟ್ಟು ಬ್ಯಾಗ್ನಾಗ ಪ್ಯಾಕ್ ಮಾಡಿಟ್ಟು ಮತ್ತ ಅವತ್ತ ಸೀರೆ ಉಡ್ಸೊಂಡು ಕರ್ಕೊಂಡ್ ಹೋಗೋದಕ್ಕೈತಿ. ಅದಕ್ಕ ಮತ್ತ ಆಮೇಲೆ ಅದು ಇಲ್ಲ ಇದು ಇಲ್ಲ ಅಂತ ಏನೋ ಅನ್ನಕ್ ಹೋಗ್ಬೇಡ ಏನ. ಹ್ಞೂ ಆಯ್ತ.